ನಮಸ್ಕಾರ ಗೆಳೆಯರೆ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ನ್ಯೂ ಅಪ್ಡೇಟ್ ಮತ್ತು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಹಾಗೂ ಗುಡ್ ನ್ಯೂಸ್ ಏನೆಂದರೆ ರೇಷನ್ ಕಾರ್ಡ್ ಬಳಕೆದಾರರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಬಿಪಿಎಲ್ ಅಥವಾ ಎಪಿಎಲ್ ಕಾರ್ಡ್ ದಾರರಿಗೆ ಅವರ ವಿವರ ತಕ್ಷಣವೇ ಅಪ್ಡೇಟ್ ಮಾಡಿಕೊಳ್ಳಬಹುದು. ರಾಜ್ಯದ ಪಡಿತರ ಚೀಟಿದಾರರಿಗೆ ರದ್ದಾದಂತ ಬಿಪಿಎಲ್ ಕಾರ್ಡ್ ಮರು ಪಡೆಯಲು 45 ದಿನಗಳ ಅವಕಾಶ. ಅರ್ಹರು ತಕ್ಷಣವೇ ಯಾವ ಕೆಲಸಗಳನ್ನು ಮಾಡಿಕೊಳ್ಳಬೇಕು ತಿಳಿದುಕೊಳ್ಳಿ ಗೆಳೆಯರೆ. ಯಶಸ್ವಿನಿ ಕಾರ್ಡ್. ಹೌದು ಗೆಳೆಯರ, 5 ಲಕ್ಷ ರೂಪಾಯಿ ಚಿಕಿತ್ಸೆಗಾಗಿ ಯಶಸ್ವಿನಿ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರದ ಮಹತ್ವದ ಆದೇಶ. ಸಾರ್ವಜನಿಕರ ಗಮನಕ್ಕೇನೆಂದರೆ ಸರ್ಕಾರದ ಸೌಲಭ್ಯ ಪಡೆಯಲು ನಮ್ಮ ಹತ್ರ ಇರಬೇಕಾದಂತಹ 4 ಕಾರ್ಡ್ಗಳು ಯಾವ್ಯಾವು? ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಏನೆಂದರೆ SSLC ಪಾಸ್ ಆದ ಮಹಿಳೆಯರಿಗೆ ಕೇಂದ್ರದಿಂದ ಹೊಸ ಯೋಜನೆ. ಯಾವ ಕೆಲಸ ಮಾಡಿದರೆ ನಮ್ಮ ಖಾತೆಗೆ 7,000 ರೂಪಾಯಿ ಜಮಾ ಆಗುತ್ತದೆ ಎಂದು ತಿಳಿದುಕೊಳ್ಳೋಣ. ರಾಜ್ಯದ ಜನತೆಗೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಟ್ರ್ಯಾಕ್ಟರ್, ಟ್ಯಾಕ್ಸಿ, ಆಟೋ ರಿಕ್ಷಾ, ಗುಡ್ಸ್ ವಾಹನ ಖರೀದಿಗೆ ಸರ್ಕಾರದಿಂದ ಸಿಗಲಿದೆ 4 ಲಕ್ಷ ರೂಪಾಯಿ ಸಹಾಯ ಧನ. ಗೆಳೆಯರೆ, ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ಗೆಳೆಯರೆ, ತಾವು ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೆಳೆಯರೆ, ರಾಜ್ಯದಲ್ಲಿ ರೇಷನ್ ಕಾರ್ಡ್ ಹೊಂದಿದವರು ಎಲ್ಲ ಕುಟುಂಬಗಳಿಗೂ ಸಹ ರಾಜ್ಯ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ನೀಡಿದೆ. ಹೌದು ಗೆಳೆಯರೆ, ರೇಷನ್ ಕಾರ್ಡ್ ಕೇವಲ ಅಕ್ಕಿ, ಉಪ್ಪು, ಗ್ಯಾಸ್ ಸಬ್ಸಿಡಿ, ವಿದ್ಯುತ್ ಬಿಲ್ ರಿಯಾಯಿತಿ ಮುಂತಾದ ಸಾಲು ಮಟ್ಟದ ಸೌಲಭ್ಯಗಳಿಗೆ ಮಾತ್ರ ಉಪಯೋಗವಾಗುವುದಿಲ್ಲ. ಆದರೆ ಇದು ಜನಸಾಮಾನ್ಯರಿಗೆ ಬೇಕಾಗಿರುವಂತಹ ಅತ್ಯಂತ ಮುಖ್ಯ ದಾಖಲೆ ಆಗಿದೆ ಗೆಳೆಯರೆ. ಹೀಗಾಗಿ ಇದರ ತಿದ್ದುಪಡಿ ನವೀಕರಣ ಅತ್ಯಗತ್ಯವಾಗಿರುತ್ತದೆ. ಒಂದು ವೇಳೆ ರೇಷನ್ ಕಾರ್ಡ್ ನಲ್ಲಿ ಹೆಸರು, ವಿಳಾಸ ಏನೇ ಆಗಲಿ ಬದಲಾವಣೆ ಮಾಡಿಸಬೇಕೆಂದು ಕಾಯ್ದಿದ್ದವರಿಗೆ ನಿಜಕ್ಕೂ ಸುವರ್ಣ ಅವಕಾಶ ಈಗ ಒದಗಿ ಬಂದಿದೆ ಗೆಳೆಯರೆ. ರಾಜ್ಯ ಸರ್ಕಾರವು ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡಲು ಮತ್ತೊಂದು ಅವಕಾಶ ನೀಡಿದ್ದು, ಇದನ್ನು 2026 ಜನವರಿ 9ರಿಂದ ಅಧಿಕೃತವಾಗಿ ಪ್ರಕಟವಾಗಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಬಿಪಿಎಲ್ ಅಥವಾ ಎಪಿಎಲ್ ಕಾರ್ಡ್ಗಳನ್ನು ಬದಲಾವಣೆ ಮಾಡಲು ಅವಕಾಶ ಕೊಟ್ಟಿದೆ ಗೆಳೆಯರೆ. ರೇಷನ್ ಕಾರ್ಡ್ ಆಧಾರ್ಗೆ ಸಾಮಾನ್ಯವಾಗಿ ಮುಖ್ಯ ದಾಖಲೆ ಎಂಬುದಾಗಿ ಸರ್ಕಾರ ಸೂಚಿಸಿದೆ. ಹೊಸ ತಿದ್ದುಪಡಿ ಪ್ರಕ್ರಿಯೆ ಕುರಿತು ಹೆಚ್ಚಿನ ಜನರಿಗೆ ಸರಿಯಾದ ಮಾಹಿತಿಯನ್ನು ಸ್ಪಷ್ಟವಾಗಿಲ್ಲದೆ ತಿಳಿಸಿದೆ ಗೆಳೆಯರೆ. ಹಳೆಯ ಕಾರ್ಡ್ಗಳಲ್ಲಿ ಬದಲಾವಣೆ ಮಾಡಿಕೊಳ್ಳಲು ಮತ್ತು ಕುಟುಂಬದ ವಿವರಗಳನ್ನು ನವೀಕರಿಸಲು ಅತ್ಯುತ್ತಮ ಅವಕಾಶವಾಗಿರುತ್ತದೆ. 2025ರಿಂದ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಡಿಜಿಟಲ್ ಆಗಿದ್ದು, ಜನರು ತಮ್ಮ ಮನೆಯಿಂದಲೇ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತದೆ. ಹೊಸ ಕಾರ್ಡ್ ಪಡೆಯುವುದು, ಹಳೆ ಕಾರ್ಡ್ನಲ್ಲಿ ಹೆಸರು, ವಿಳಾಸ ಮತ್ತು ಇತರೆ ವಿವರಗಳನ್ನು ತಿದ್ದುಪಡಿ ಮಾಡುವುದು ಇದು ಬಹಳ ಸರಳವಾಗಿರುತ್ತದೆ ಗೆಳೆಯರೆ. ರೇಷನ್ ಕಾರ್ಡಿನಲ್ಲಿ ನೀವು ಮಾಡಬಹುದಂತಹ ತಿದ್ದುಪಡಿಗಳು ಯಾವ್ಯಾವೆಂದರೆ ಹೆಸರು, ಇನ್ಶಿಯಲ್ ಅಥವಾ ಲಿಪಿ ತಪ್ಪು ಸರಿಪಡಿಸುವುದು, ವಿಳಾಸ ಬದಲಾವಣೆ ಮಾಡಬಹುದು, ಕುಟುಂಬದಲ್ಲಿ ಹೊಸ ಸದಸ್ಯರ ಸೇರ್ಪಡೆಯನ್ನು ಮಾಡಬಹುದು, ಮೃತ ವ್ಯಕ್ತಿಯ ಹೆಸರನ್ನು ತೆಗೆದು ಹಾಕಬಹುದು, ವಯಸ್ಸು, ಫೋಟೋ ಅಥವಾ ಮೊಬೈಲ್ ಸಂಖ್ಯೆಯನ್ನು ಸಹ ನವೀಕರಿಸಬಹುದಾಗಿದೆ. ಅರ್ಜಿಗಳನ್ನು ಆನ್ಲೈನ್ ಮೂಲಕ ಅಥವಾ ಹತ್ತಿರದ ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಅಥವಾ ಜನಸ್ನೇಹಿ ಕೇಂದ್ರಗಳಲ್ಲಿ ಸಲ್ಲಿಸಬಹುದಾಗಿದೆ ಅಥವಾ ಹತ್ತಿರದ ಕೇಂದ್ರಗಳಲ್ಲಿ ಹೋಗಿ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸರ್ಕಾರವು ಈ ಅವಕಾಶವನ್ನು 2026 ಮಾರ್ಚ್ ಕೊನೆಯ ದಿನಾಂಕವರೆಗೂ ಕೊಟ್ಟಿದೆ. ಜನರಿಗೆ ತಮ್ಮ ಕಾರ್ಡ್ ವಿವರಗಳನ್ನು ನವೀಕರಿಸಲು ಅಥವಾ ಯಾವುದೇ ಅಡಚಣೆ ಇಲ್ಲದೆ ಸರ್ಕಾರದ ಯೋಜನೆಗಳನ್ನು ಲಾಭವನ್ನು ಪಡೆಯಲು ಸಹಾಯಕವಾಗುತ್ತದೆ. ಸಾರಾಂಶದಲ್ಲಿ ಹೇಳುವುದಾದರೆ ರೇಷನ್ ಕಾರ್ಡ್ ಕೇವಲ ಸಬ್ಸಿಡಿ ದಾಖಲೆ ಆಗುವುದಲ್ಲ, ನಿಮ್ಮ ಮತ್ತು ನಿಮ್ಮ ಕುಟುಂಬದ ಗುರುತಿನ ಮುಖ್ಯ ದಾಖಲೆ ಇದು ಆಗಿದೆ. 2026 ಹೊಸ ತಿದ್ದುಪಡಿ ಪ್ರಕ್ರಿಯೆ ಮೂಲಕ ಎಲ್ಲರೂ ತಮ್ಮ ವಿವರಗಳನ್ನು ಸರಿಯಾಗಿ ನವೀಕರಿಸುವುದು ಅತ್ಯಗತ್ಯವಾಗಿದೆ ಎಂದು ತಿಳಿಸಲಾಗಿದೆ. ಗೆಳೆಯರೆ, ಮತ್ತೊಂದು ವಿಶೇಷವಾದ ಮಾಹಿತಿ ಏನೆಂದರೆ ಕೇಂದ್ರ ಸರ್ಕಾರಿ ವಲಯದ ಕಂಪನಿಯಾದಂತಹ ಭಾರತೀಯ ವಿಮಾ ನಿಗಮದಿಂದ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ನೀಡಿದೆ ಗೆಳೆಯರೆ. ಮಹಿಳೆಯರಿಗೆ ಆರ್ಥಿಕ ನೆರವು ನೀಡಲು ಇದು ಉದ್ಯೋಗಾವಕಾಶವನ್ನು ಒದಗಿಸುತ್ತಿದೆ. ಮಹಿಳೆಯರಿಗೆ ನಿರ್ದಿಷ್ಟವಾಗಿ ಉದ್ಯೋಗವನ್ನು ಒದಗಿಸಲು LIC ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಭೀಮಾ ಸಖಿ ಯೋಜನೆ ಎಂಬ ಯೋಜನೆಯನ್ನು ಪ್ರಾರಂಭವಾಗಿದೆ ಗೆಳೆಯರೆ. ಈ ಯೋಜನೆಯ ಮೂಲಕ ಮಹಿಳೆಯರಿಗೆ ಮಾತ್ರ LIC ಏಜೆಂಟ್ಗಳಾಗಲು ಅವಕಾಶ ನೀಡಲಾಗಿದ್ದು, ಯೋಜನೆಯಲ್ಲಿ ಭಾಗವಹಿಸಿ LIC ಮತ್ತು ಏಜೆಂಟ್ಗಳಾಗಿ ಸೇರುವಂತ ಮಹಿಳೆಯರಿಗೆ ಸ್ಟೈಫಂಡ್ಗಳೊಂದಿಗೆ 3 ವರ್ಷದ ತರಬೇತಿ ಅವಕಾಶವನ್ನು ಒದಗಿಸುತ್ತದೆ ಗೆಳೆಯರೆ. ನಂತರ ಅವರು ಈ ನಿಯಮದ LIC ಏಜೆಂಟ್ಗಳಾಗಿ ಕೆಲಸ ಮಾಡಬಹುದಾಗಿದೆ. ಖಾತೆಯಲ್ಲಿ ಪ್ರತಿ ತಿಂಗಳು 7,000 ರೂಪಾಯಿ ಅಥವಾ 10ನೇ ತರಗತಿ ಪಾಸ್ ಆದ್ರೆ ಸಾಕು ಗೆಳೆಯರೆ, 7,000 ರೂಪಾಯಿಯನ್ನು ಗಳಿಸಬಹುದಾಗಿದೆ. ಇದರಲ್ಲಿ ಸೇರ್ಪಡಲು ಅರ್ಹತೆಗಳೇನೆಂದರೆ ವಯಸ್ಸು 18ರಿಂದ 70 ವರ್ಷದ ಒಳಗಡೆ ಇರಬೇಕು ಮತ್ತು 3 ವರ್ಷದ ಒಳಗೆ ಸ್ಟೈಫಂಡ್ ಅನ್ನು ಪಡೆಯಬಹುದಾಗಿದೆ. ಜನರಲ್ ಏಜೆಂಟ್ ಆದಂತ ನಂತರ ಕಮಿಷನ್ ಅಥವಾ ಇದರ ಸವಲತ್ತುಗಳನ್ನು ಲಭ್ಯವಾಗಿರುತ್ತದೆ ಗೆಳೆಯರೆ. ಕನಿಷ್ಠ 10ನೇ ತರಗತಿಯನ್ನು ಉತ್ತೀರ್ಣವಾಗಿರಬೇಕು. ಮೊದಲ ವರ್ಷದಲ್ಲಿ ತಿಂಗಳಿಗೆ 2,000 ರೂಪಾಯಿ ಸ್ಟೈಫಂಡ್, 2ನೇ ತಿಂಗಳಲ್ಲಿ 6,000 ರೂಪಾಯಿ ಸ್ಟೈಫಂಡ್ ಪಡೆಯುತ್ತಾರೆ ಮತ್ತು 3ನೇ ತಿಂಗಳಲ್ಲಿ 5,000 ಸ್ಟೈಫಂಡ್ ಪಡೆದು ಪದವಿ ಪೂರ್ಣಗೊಳಿಸಿದ ನಂತರ ಅವರು LIC ಅಭಿವೃದ್ಧಿ ಅಧಿಕಾರಿಗಳಾಗಬಹುದಾಗಿದೆ. ಇದರಲ್ಲಿ ಮೊದಲಿಗೆ 4 ತಿಂಗಳಿಗೆ 2,000 ರೂಪಾಯಿ ಕಮಿಷನ್ ಇರುತ್ತದೆ ಮತ್ತು ನಂತರ 4 ತಿಂಗಳಲ್ಲಿ 4,000 ರೂಪಾಯಿ ಕಮಿಷನ್ ಇರುತ್ತದೆ ಮತ್ತು ಕೊನೆಯ 4 ತಿಂಗಳಲ್ಲಿ 6,000 ರೂಪಾಯಿ ಕಮಿಷನ್ ಅನ್ನು ಪಡೆಯಬಹುದಾಗಿದೆ ಗೆಳೆಯರೆ. ಪಾಲಿಸಿಯನ್ನು ಅವಲಂಬಿಸಿ ಇದು
ನೀವು ವರ್ಷಕ್ಕೆ 48,000 ರೂಪಾಯಿ ಕಮಿಷನ್ ಅನ್ನು ಪಡೆಯಬಹುದಾಗಿದೆ ಗೆಳೆಯರೆ. ಇನ್ನು ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಗೆಳೆಯರೆ, ರಾಜ್ಯ ಸರ್ಕಾರದ 2025-26ನೇ ಸಾಲಿಗೆ ಸಹಕಾರಿಗಳಾಗಿ ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆಯನ್ನು ಜಾರಿಗೊಳಿಸಲು ಹಾಗೂ ಹೊಸ ಸದಸ್ಯರನ್ನು ನೋಂದಾಯಿಸಲು ಅವಕಾಶ ನೀಡಿದ್ದು ರಾಜ್ಯ ಸರ್ಕಾರ ಆದೇಶ ನೀಡಿದೆ ಗೆಳೆಯರೆ. ಈ ಕುರಿತಂತೆ ಸಹಕಾರ ಇಲಾಖೆಯು ಸಹ ಸರ್ಕಾರದ ಅಧೀನದಲ್ಲಿ ಕಾರ್ಯದರ್ಶಿಯಾಗಿ ನಡವಳಿಯನ್ನು ಹೊರಡಿಸಿದ್ದೆ ಗೆಳೆಯರೆ. ಅದರಲ್ಲಿ 2024-25ನೇ ಸಾಲಿನ ಸಹಕಾರಿಗಳಾಗಿ ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆಯನ್ನು ಸಹಕಾರ ಇಲಾಖೆಯಿಂದ ಜಾರಿಗೊಳಿಸಲಾಗಿದ್ದು ಮತ್ತು ಸದಸ್ಯರನ್ನು ನೋಂದಾಯಿಸಲು ಮಾರ್ಗಸೂಚಿಗಳೊಂದಿಗೆ ಆದೇಶ ಹೊರಡಿಸಲಾಗಿದೆ ಗೆಳೆಯರೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಯಶಸ್ವಿನಿ ಟ್ರಸ್ಟ್ ಇವರು ಸಹ ಪತ್ರದಲ್ಲಿ ಯಶಸ್ವಿನಿ ಯೋಜನೆಯು ಸಹಕಾರ ಸಂಘಗಳ ಸದಸ್ಯರ ಅನುಕೂಲಕ್ಕಾಗಿ ಸರ್ಕಾರವು ಜಾರಿಗೊಳಿಸಿರುವಂತಹ ಒಂದು ಪ್ರತಿಷ್ಠಿತ ವಿಶಿಷ್ಟ ಯೋಜನೆ ಆಗಿದೆ ಎಂದು ತಿಳಿಸಿದ್ದಾರೆ. ಯಶಸ್ವಿನಿ ಪ್ರೋಟೋಕಾಲ್ನಂತೆ ನಿಗದಿಪಡಿಸಿರುವಂತಹ ಚಿಕಿತ್ಸೆಗಳಿಗೆ ಪ್ಯಾಕೇಜ್ನಲ್ಲಿರುವಂತಹ ದರದ ಮಿತಿಗಳಷ್ಟು ಫಲಾನುಭವಿಗಳು ಮತ್ತು ಅವರ ಕುಟುಂಬಕ್ಕೆ ವಾರ್ಷಿಕ ಗರಿಷ್ಠ 5 ಲಕ್ಷ ರೂಪಾಯಿ ವೈದ್ಯಕೀಯ ಚಿಕಿತ್ಸಾ ವೆಚ್ಚವನ್ನು ಮಿತಿಯೊಂದಿಗೆ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಲು ಅವಕಾಶ ಇರುತ್ತದೆ ಎಂದು ಹೇಳಲಾಗಿದೆ ಗೆಳೆಯರೆ. ಯಶಸ್ವಿನಿ ಯೋಜನೆಯು ವಿಮಾ ಯೋಜನೆ ಆಗಿರುವುದಿಲ್ಲ, ಆದರೆ ಬದಲಾಗಿ ಇದೊಂದು ಸ್ವಯಂ ನಿಧಿ ಯೋಜನೆ ಆಗಿರುತ್ತದೆ. ಸಹಕಾರ ಸಂಘಗಳ ಸದಸ್ಯರ ಆರೋಗ್ಯ ರಕ್ಷಣಾ ಯೋಜನೆಯಾಗಿದ್ದು ಸಹಕಾರ ಸಂಘಗಳ ಸದಸ್ಯರು ನಿಗದಿಪಡಿಸಿದಂತಹ ವಾರ್ಷಿಕ ವಂತಿಗೆಯನ್ನು ಪಾವತಿಸಿ ಯೋಜನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದರೆ ರಾಜ್ಯ ಸರ್ಕಾರವು ಆಯವ್ಯಯದಲ್ಲಿ ಅನುದಾನ ಒದಗಿಸುವ ಮೂಲಕ ಯೋಜನೆಯಲ್ಲಿ ಭಾಗವಹಿಸಬಹುದಾಗಿದೆ. ಯಶಸ್ವಿನಿ ಯೋಜನೆಯನ್ನು 2025-26ನೇ ಸಾಲಿಗೂ ಸಹ ಮುಂದುವರಿಸಲು ಯಶಸ್ವಿನಿ ಟ್ರಸ್ಟ್ ಇವರು ಕೋರಿರುವುದರಿಂದ ಸದಸ್ಯರ ನೋಂದಣಿಯನ್ನು ಪ್ರಾರಂಭಿಸಲು ಯೋಜನೆಯ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ ಎಂದು ಹೇಳಿದ್ದಾರೆ ಗೆಳೆಯರೆ. ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ, ಭಾರತ ಸರ್ಕಾರವು ಎಲ್ಲ ಜನರಿಗೆ ಅನೇಕ ರೀತಿಯ ಕಾರ್ಡ್ಗಳನ್ನು ನೀಡಿದೆ. ವಿವಿಧ ಸರ್ಕಾರಿ ಯೋಜನೆಗಳು ಮತ್ತು ಸೇವೆಗಳ ಪ್ರಯೋಜನಗಳನ್ನು ಪಡೆಯಲು ಈ ಕಾರ್ಡ್ಗಳು ಬಳಸಲಾಗುತ್ತದೆ ಗೆಳೆಯರೆ. ಆಧಾರ್ ಕಾರ್ಡ್ನಂತಹ ಕೆಲವು ಕಾರ್ಡ್ಗಳು ಎಲ್ಲ ಭಾರತೀಯರಿಗೆ ಕಡ್ಡಾಯವಾಗಿರುತ್ತದೆ ಗೆಳೆಯರೆ. ಸರ್ಕಾರ ಕಾಲಕ್ಕೆ ಹೊಸ ಯೋಜನೆಗಳನ್ನು ತಂದು ಅವರಿಗೆ ಹೊಸ ಕಾರ್ಡ್ಗಳನ್ನು ನೀಡುತ್ತಿದೆ. ಈ ಕಾರ್ಡ್ಗಳ ಮೂಲಕ ಸರ್ಕಾರವು ಜನರಿಗೆ ಆರೋಗ್ಯ ವಿಮೆ, ಪಿಂಚಣಿ, ಸಹಾಯಧನ ಮುಂತಾದ ವಿವಿಧ ರೀತಿಯ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಗೆಳೆಯರೆ. ಯೋಜನೆಗಳು ಮತ್ತು ಸೇವೆಗಳ ಪ್ರಯೋಜನಗಳನ್ನು ಪಡೆಯಲು ಸರ್ಕಾರವು ಅನೇಕ ರೀತಿಯ ಕಾರ್ಡ್ಗಳನ್ನು ತಯಾರಿಸಿದ್ದು ಎಲ್ಲ ಜನರು ಅರ್ಹರಾಗಿರುವುದಿಲ್ಲ. ಆದರೆ ಕೆಲವು ಜನರಿಗೆ ಕಾರ್ಡ್ಗಳು ಮತ್ತು ಸೇವೆಗಳು ದೇಶದ ಎಲ್ಲ ಜನರು ಪಡೆಯಬಹುದು. ಅಂತಹ 4 ಸರ್ಕಾರಿ ಕಾರ್ಡ್ಗಳ ಬಗ್ಗೆ ಈಗ ಹೇಳಿದ್ದೇವೆ ಗೆಳೆಯರೆ, ಅದನ್ನು ತಿಳಿದುಕೊಳ್ಳಿ. ಮೊದಲನೆಯದು ಆಭಾ, ಅಂದರೆ ಆಯುಷ್ಮಾನ್ ಭಾರತ ಆರೋಗ್ಯ ಖಾತೆಯ ಕಾರ್ಡ್. ಆಭಾ ಕಾರ್ಡ್ ಅಥವಾ ಆಯುಷ್ಮಾನ್ ಭಾರತ ಕಾರ್ಡು ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಗೆಳೆಯರೆ. ಅಂದರೆ ಈ ಕಾರ್ಡು ಆರೋಗ್ಯದ ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಸುರಕ್ಷಿತವಾಗಿ ಮತ್ತು ವ್ಯವಸ್ಥಿತವಾಗಿ ಸಂಗ್ರಹಿಸಲಾಗುತ್ತದೆ ಮತ್ತು ರೋಗಿಯ ಹಿಂದಿನ ದಾಖಲೆಗಳ ಆಧಾರದ ಮೇಲೆ ಸರಿಯಾದ ಚಿಕಿತ್ಸೆಯನ್ನು ಒದಗಿಸಲು ವೈದ್ಯರಿಗೆ ಸಹಾಯ ಮಾಡುತ್ತದೆ ಗೆಳೆಯರೆ. ಆಭಾ ಅಥವಾ 14 ಅಂಕಿಗಳ ಅನನ್ಯ ಆರೋಗ್ಯ ಐಡಿ ಆಗಿದ್ದು ಇದು ಪ್ರತಿಯೊಬ್ಬ ವ್ಯಕ್ತಿಗೆ ಡಿಜಿಟಲ್ ಆರೋಗ್ಯ ದಾಖಲೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಆಭಾ ಕಾರ್ಡ್ ಹೊಂದಿರುವವರು ನಿಮ್ಮ ಎಲ್ಲ ಆರೋಗ್ಯ ಮಾಹಿತಿಗಳನ್ನು ಒಂದೇ ಸ್ಥಳದಲ್ಲಿ ಸುರಕ್ಷಿತವಾಗಿಡಲು ನಿಮಗೆ ಅನುಮತಿ ನೀಡುತ್ತದೆ ಗೆಳೆಯರೆ. ಮತ್ತು ನೀವು ಸಹ ವೈದ್ಯಕೀಯ ವರದಿಗಳನ್ನು ಮತ್ತು ಔಷಧಿ ಮಾಹಿತಿ ಅಥವಾ ವೈದ್ಯರ ನೇಮಕಾತಿಗಳನ್ನು ನೀವು ಸುಲಭವಾಗಿ ನಿರ್ವಹಿಸಬಹುದು. ಹೆಚ್ಚುವರಿಯಾಗಿ ನಿಮ್ಮ ವೈದ್ಯಕೀಯ ವರದಿಗಳಲ್ಲಿ ನೀವು ಸಹ ದೇಶದ ಯಾವುದೇ ಮೂಲೆಯಲ್ಲಿರುವಂತಹ ಯಾವುದೇ ವೈದ್ಯರಿಗೂ ಸಹ ಹಂಚಿಕೊಳ್ಳಬಹುದಾಗಿದೆ ಗೆಳೆಯರೆ. ಇನ್ನು ನೆಕ್ಸ್ಟ್ ಈ ಸಂಜೀವಿನಿ ಕಾರ್ಡ್ ಗೆಳೆಯರೆ. ಈ ಸಂಜೀವಿನಿ ಕಾರ್ಡ್ ಇದು ಸಹ ಡಿಜಿಟಲ್ ಆರೋಗ್ಯ ಸೇವೆಯಾಗಿದ್ದು ಇದರ ಮೂಲಕ ನೀವು ಮನೆಯಲ್ಲೇ ಕುಳಿತು ವೈದ್ಯರನ್ನು ಸಂಪರ್ಕಿಸಬಹುದಾಗಿದೆ. ಈ ಸಂಜೀವಿನಿ ಕಾರ್ಡ್ ಭಾರತದ ಸರ್ಕಾರವು ಆರಂಭಿಸಿದ್ದು ಈ ಸಂಜೀವಿನಿ ಲಿಮಿಟೇಷನ್ ಸೇವೆ ಒಂದು ಭಾಗವಾಗಿದೆ ಗೆಳೆಯರೆ. ಕೊರೋನಾ ಸಾಂಕ್ರಾಮಿಕದ ನಂತರ ಟೆಲಿಮೆಡಿಸಿನ್ ಬಹಳ ಜನಪ್ರಿಯವಾಗಿದೆ. ಈ ಸಂಜೀವಿನಿ ಕಾರ್ಡ್ ಮೂಲಕ ನೀವು ವಿಡಿಯೋ ಕರೆ ಮೂಲಕ ವೈದ್ಯರೊಂದಿಗೆ ಸುಲಭವಾಗಿ ಮಾತನಾಡಬಹುದು ಮತ್ತು ನಿಮ್ಮ ರೋಗದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಗೆಳೆಯರೆ. ಇನ್ನು ಮೂರನೆಯದು ಪ್ಯಾನ್ ಕಾರ್ಡ್. ಹೌದು ಗೆಳೆಯರೆ, ಭಾರತದ ಪ್ರತಿಯೊಬ್ಬ ವ್ಯಕ್ತಿಯು ಪ್ಯಾನ್ ಕಾರ್ಡ್ ಕಡ್ಡಾಯ ದಾಖಲೆಯಾಗಿದೆ. ಇದು ಕೇವಲ ಗುರುತಿನ ಚೀಟಿ ಅಷ್ಟೇ ಅಲ್ಲ ಗೆಳೆಯರೆ, ಆದರೆ ಇದು ನಿಮ್ಮ ಹಣಕಾಸಿನ ವಹಿವಾಟುಗಳನ್ನು ಮತ್ತು ತೆರಿಗೆ ಪಾವತಿಗಳನ್ನು ಸಹ ಸಂಬಂಧಪಟ್ಟಂತಹ ಹಲವು ಪ್ರಮುಖ ಮಾಹಿತಿಗಳನ್ನು ಒಳಪಟ್ಟಿದೆ ಎಂದು ಹೇಳಲಾಗುತ್ತದೆ ಗೆಳೆಯರೆ. ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಲು ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿರುತ್ತದೆ ಗೆಳೆಯರೆ. ಇದು ಆದಾಯ ತೆರಿಗೆ ಇಲಾಖೆಗೆ ನಿಮ್ಮ ಆದಾಯದ ಮೂಲಗಳನ್ನು ಮತ್ತು ತೆರಿಗೆಗಳನ್ನು ಹೊಣೆಗಾರಿಕೆಗಳ ಮೂಲಕ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ ಗೆಳೆಯರೆ. ಇನ್ನು 4ನೇ ಮಾಹಿತಿ ಆಧಾರ್ ಕಾರ್ಡ್. ಹೌದು ಗೆಳೆಯರೆ, 4ನೇ ಕಾರ್ಡ್ ಆಧಾರ್ ಕಾರ್ಡ್ ನಿಮ್ಮ ಬಯೋಮೆಟ್ರಿಕ್ ಡೇಟಾಗೆ ಅಥವಾ ಬೆರಳಚ್ಚುಗಳು ಇರಿಸುವಂತಹ ಲಿಂಕ್ ಮಾಡಲು ಭಾರತದ ಸರ್ಕಾರದಿಂದ ನೀಡಲಾದಂತಹ 12 ಅಂಕಿಗಳ ಅನನ್ಯ ಗುರುತಿನ ಚೀಟಿ ಸಂಖ್ಯೆ ಇದಾಗಿರುತ್ತದೆ ಗೆಳೆಯರೆ. ಇದು ನಿಮ್ಮ ಗುರುತಿನ ಅತ್ಯಂತ ಘನ ಪುರಾವೆ ಎಂದು ಪರಿಗಣಿಸಲಾಗುತ್ತದೆ ಗೆಳೆಯರೆ. ಇಂದಿನ ಕಾಲಘಟ್ಟದಲ್ಲಿ ಸರ್ಕಾರಿ ಸಂಬಂಧಿತ ಕೆಲಸಗಳಿಗೆ ಆಧಾರ್ ಕಾರ್ಡ್ ಪ್ರಮುಖ ದಾಖಲೆ ಆಗಿದೆ ಎಂದು ಹೇಳಬಹುದಾಗಿದೆ ಗೆಳೆಯರೆ. ಬ್ಯಾಂಕ್ ಖಾತೆಯನ್ನು ತೆರೆಯುವುದು, ಮೊಬೈಲ್ ಸಂಪರ್ಕವನ್ನು ಪಡೆಯುವುದು, ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವುದು, ಸರ್ಕಾರದ ಯಾವುದೇ ಯೋಜನೆ ಅರ್ಜಿ ಸಲ್ಲಿಸುವುದು ಇತ್ಯಾದಿಗಳಾದಂಥ ಎಲ್ಲ ಕೆಲಸಗಳಿಗೂ ಸಹ ಆಧಾರ್ ಕಾರ್ಡ್ ಪ್ರಮುಖವಾದಂಥ ದಾಖಲೆಯಾಗಿದೆ ಎಂದು ಹೇಳಬಹುದಾಗಿದೆ ಗೆಳೆಯರೆ.
ಗೆಳೆಯರೆ, ರಾಜ್ಯದ ಜನತೆಗೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ರಾಜ್ಯ ಸರ್ಕಾರವು ಪರಿಶಿಷ್ಟ ಪಂಗಡ ಯುವಕ ಅಥವಾ ಯುವತಿಯರಿಗೆ ಸ್ವಉದ್ಯೋಗವನ್ನು ಉತ್ತೇಜಿಸಲು ಸ್ವಾವಲಂಬಿಗಳಾಗಲು ಸಾರಥಿ ಯೋಜನೆ ಆರಂಭಿಸಿದ್ದು, ಈ ಯೋಜನೆಯ ಮೂಲಕ ಟ್ರ್ಯಾಕ್ಟರ್, ಸರಕು ಸಾರಿಗೆ ವಾಹನಗಳಿಗೆ 4 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ಸಿಗಲಿದೆ ಗೆಳೆಯರೆ. ಹೌದು ಗೆಳೆಯರೆ, 4 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲಾಗುತ್ತಿದೆ. ಸರ್ಕಾರ ಸಾಗಾಣಿಕೆ ವಾಹನಗಳಿಗೆ, ಸಾರಿಗೆ ವಾಹನ, ಟ್ರ್ಯಾಕ್ಟರ್ ಹಾಗೂ ಇತರೆ ವ್ಯಾಪಾರ ಉದ್ಯೋಗಿಗಳಿಗೆ ನೆರವು ಸಿಗಲಿದ್ದು, ಘಟಕ ವೆಚ್ಚದ 70% ರಷ್ಟು ಗರಿಷ್ಠರು 4 ಲಕ್ಷ ರೂಪಾಯಿ ಸಹಾಯಧನ ನೀಡುತ್ತಿದೆ. ಉಳಿದ ಮೊತ್ತವನ್ನು ಬ್ಯಾಂಕ್ ಸಾಲದ ಮೂಲಕ ಸ್ವಂತ ಉದ್ಯಮ ಆರಂಭಿಸುವ ಅವಕಾಶ ಇದಾಗಿರುತ್ತದೆ ಗೆಳೆಯರೆ. ಯುವಕರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ನೆರವಾಗುವಂತ ಯೋಜನೆ ಇದಾಗಿದೆ. ಸ್ವಾವಲಂಬಿ ಸಾರಥಿ ಯೋಜನೆಯ ಮೂಲಕ ಈ ಯೋಜನೆ ಅಡಿಯಲ್ಲಿ ಒಬ್ಬ ವ್ಯಕ್ತಿಯು ಕಾರು ಅಥವಾ ಗೂಡ್ ವಾಹನಗಳಂತಹ 4 ಚಕ್ರದ ವಾಹನಗಳನ್ನು ಖರೀದಿಸಿ ಮೂಲಕ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಬಹುದಾಗಿದೆ ಗೆಳೆಯರೆ. ಯೋಜನೆಗೆ ಸಬ್ಸಿಡಿ ಪಡೆಯಲು ಅರ್ಹತೆಗಳನ್ನು ಸಹ ಪಡೆದಿರಬೇಕು ಗೆಳೆಯರೆ. ಯಾಕೆಂದ್ರೆ ಯೋಜನೆಗೆ ಅರ್ಜಿ ಸಲ್ಲಿಸುವ ಅರ್ಜಿದಾರನು ಸಹ ಕನಿಷ್ಠ 21 ರಿಂದ 45 ವರ್ಷದ ಒಳಗಿನ ನಿರುದ್ಯೋಗಿ ಆಗಿರಬೇಕು. ಕುಟುಂಬಸ್ಥರಿಗೆ ವಾರ್ಷಿಕ ಆದಾಯವು 1.5 ಲಕ್ಷಕ್ಕಿಂತಲೂ ಮೇಲ್ಪಟ್ಟಿರಬಾರದು ಗೆಳೆಯರೆ. ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಕುಟುಂಬದ ಯಾವುದೇ ಸದಸ್ಯನೇ ಸರ್ಕಾರದ ಉದ್ಯೋಗಿಗಳು ಆಗಿರಬಾರದು. ಅರ್ಜಿ ಸಲ್ಲಿಸುವ ಕುಟುಂಬಸ್ಥರು ಭಾರತದ ಬಡತನ ರೇಖೆಗಿಂತಲೂ ಕೆಳಗಿರುವವರು ಮತ್ತು ಪರಿಶಿಷ್ಟ ಪಂಗಡದವರು ಆಗಿರಬೇಕಾಗಿದೆ. ಅರ್ಜಿ ಸಲ್ಲಿಸಲು ಯಾವ್ಯಾವ ದಾಖಲೆಗಳು ಕಡ್ಡಾಯವಾಗಿರುತ್ತದೆ ಎಂದರೆ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಆದಾಯ ದೃಢೀಕರಣ ಪ್ರಮಾಣ ಪತ್ರ, ಜಾತಿ ದೃಢೀಕರಣ ಪ್ರಮಾಣ ಪತ್ರ, ಡ್ರೈವಿಂಗ್ ಲೈಸೆನ್ಸ್, ಫೋಟೋ ಹಾಗೂ ಮೊಬೈಲ್ ನಂಬರ್ ಬೇಕಾಗುತ್ತದೆ ಗೆಳೆಯರೆ. ಒಂದು ಬಾರಿ ನಿಗಮದ ಯಾವುದಾದರೂ ಯೋಜನೆಯಲ್ಲಿ ಪ್ರಯೋಜನವನ್ನು ಪಡೆದಿದ್ದಲ್ಲಿ ಅಂತವರು ಅಥವಾ ಅವರ ಕುಟುಂಬದವರು ಮತ್ತೊಮ್ಮೆ ಸೌಲಭ್ಯವನ್ನು ಕೋರಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ ಎಂದು ಹೇಳಲಾಗಿದೆ ಗೆಳೆಯರೆ. ತಾವು ನಮ್ಮ ಈ ವಿಡಿಯೋವನ್ನು ಮೊದಲ ಬಾರಿಗೆ ನೋಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋವನ್ನು ತಾವು ಸಂಪೂರ್ಣವಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.